ಗಾಯ್ಸ್, ಇದು ಬಂದು ನಾನು ವಿಡಿಯೋ ಮಾಡ್ತಿರೋ ಕಾರಣ ಬಂದು ಫ್ರೀ ಫೈರ್ ಕ್ಯಾಂಪಿಂಗ್ ಲವರ್ಸ್ಗೆ. ನೀವು ನಂಬ್ತೀರಾ? ನಾನು ಹೇಳೋ ಈ ಕ್ಯಾಂಪಿಂಗ್ ಪ್ಲೇಸಸ್ ನೀವು ಕೇಳಿದ್ರೆ ನೀವು ಪಕ್ಕ ಗ್ರ್ಯಾಂಡ್ ಮಾಸ್ಟರ್ಗೆ ಹೋಗ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಹೇಳ್ಕೊಡ್ತೀನಿ, ಬನ್ನಿ ಗಾಯ್ಸ್. ಸೊ ಗೈಸ್, ಫಸ್ಟ್ ಪ್ಲೇಸ್ ಬಂದೆ ಫ್ಯಾಕ್ಟ್ರಿ ಮೇಲೆ ನೀವು ಎಲ್ಲಿ ಇಳಿಬೇಕಪ್ಪ ಅಂದರೆ ನೋಡ್ಬೋದು. ನಾನು ಇಳಿತಾ ಇದ್ದೀನಿ. ಫಸ್ಟು ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ನೋಡಿ. ಇದಂತೂ ಬೆಸ್ಟ್ ಪ್ಲೇಸ್ ಅಂದ್ಕೊತೀನಿ ಕ್ಯಾಂಪ್ ಮಾಡೋಕ್ಕೆ. ಇದು ಕ್ಯಾಂಪಿಂಗ್ ಲವರ್ಸ್ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಅಷ್ಟೇ ಮಾಡ್ತಾ ಇರೋದು. ಫಸ್ಟ್ ಬಂದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟನಲ್ ಥರ ಐತೆ. ಇಲ್ಲಿ ಬಂದು ನೀವು ಇಲ್ಲೇ ಮಾಡೋಕ್ಕೆ ಹೋಗ್ಬೇಡಿ ತುದೀಲಿ, ಯಾಕಂದರೆ ಎನಿಮೀಸ್ ಹೊಡೆದ್ಬಿಡ್ತಾರೆ ಕೆಳಗಡೆಯಿಂದ. ಸೊ ಈ ಕಡೆ ಹಿಂದೆ ಬಂದು ಈ ಥರ ಕುತ್ಕೊಳ್ಳಿ ಸಾಕು, ಆರಾಮಾಗಿ ಕ್ಯಾಂಪ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಆಮೇಲೆ ಸ್ಕೈ ಬೋರ್ಡ್ ಹಾಕ್ಕೊಂಡು ಆ ಕಡೆನೂ ಹೋಗ್ಬೋದು. ಬೇಕಾದರೆ ನೀವು ಇಲ್ಲೂ ಮಲ್ಕೊಳ್ಬೋದು, ಬೇಕಾದರೆ ಇಲ್ಲೂ ಕ್ಯಾಂಪ್ ಮಾಡ್ಬೋದು, ಆರಾಮಾಗಿರ್ಬೋದು ಬೇಕಾದರೆ. ಸೊ ವಿಡಿಯೋ ಇದೇ ಥರ ಇಷ್ಟ ಅನ್ನೋಕ್ಕಾಗಲ್ಲ. ಬನ್ನಿ ನೆಕ್ಸ್ಟ್ ವಿಡಿಯೋ ಕಡೆ. ನೆಕ್ಸ್ಟ್ ಪ್ಲೇಸ್ ಏನಪ್ಪ ಅಂದರೆ ಪೀಕ್ ಮೇಲೆ ನೀವು ಇಳಿಬೇಕಾದ್ರೆ ಅಲ್ಲೊಂದು ಗುಂಡಿ ಥರ ಐತೆ, ನೋಡ್ತಾ ಇರ್ಬೋದು. ಸ್ಕ್ವಯರ್ ಅಲ್ಲ, ರೆಕ್ಟ್ಯಾಂಗಲ್ ಶೇಪ್ ಥರ. ಅದ್ರ ಮೇಲೆ ಬಂದು ನೀವು ನಿಂತ್ಕೊಂಡ್ರೆ ಸಾಕು, ಆರಾಮಾಗಿ ಕ್ಯಾಂಪ್ ಮಾಡ್ಬೋದು. ಬೇಕಾದರೆ ಎನಿಮೀಸು ಇಲ್ಲಿ ಬೇಕಾದ್ರೆ ಹೊಡೆದು ಬೇಕಾದರೆ ಆರಾಮಾಗಿ ಕ್ಯಾಂಪ್ ಮಾಡ್ಬೋದು. ಇವಾಗ ನೀವು ಸ್ಯಾಂಟೋನ್ ಎಲ್ಲ ಹಾಕೊಂಬಂದ್ರೆ ಅದು ನಡೆಯಲ್ಲ. ಇವಾಗ ಅದೇನೋ ಚೇಂಜ್ ಆಗೈತೆ, OB59 ಬಂದಿದ್ದ ತಕ್ಷಣ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇಳ್ದಿದ ತಕ್ಷಣ ಆರಾಮಾಗಿ ನೀವು ಕ್ಯಾಂಪ್ ಮಾಡ್ಬೋದು. ಇದೇ ಥರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.